Hello my dear students, welcome to the today's class. ನಾವು ಇವತ್ತು ಕಲಿತಿರೋದು ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಡಾಟಾ ಫೈಲ್ ಹ್ಯಾಂಡ್ಲಿಂಗ್ ದ ಕಂಟಿನ್ಯೂಯೇಷನ್. ಲಾಸ್ಟ್ ಡಾಟಾ ಫೈಲ್ ಹ್ಯಾಂಡ್ಲಿಂಗ್ ಪಾರ್ಟ್ 1 ಅಲ್ಲಿ ನಾವು ಆಲ್ರೆಡಿ ಕಲ್ತಿದ್ವಿ ವಾಟ್ ಈಸ್ ಡಾಟಾ ಫೈಲ್ ಹ್ಯಾಂಡ್ಲಿಂಗ್ ಮತ್ತೆ ಎಷ್ಟು ಟೈಪ್ಸ್ ಆಫ್ ಕ್ಲಾಸಸ್ ಇದೆ ಅಂತ ಹೇಳಿ. ಇಲ್ಲಿ ನಾವು ಫೈಲ್ ನ ಹೇಗೆ ಓಪನ್ ಮಾಡ್ತೀವಿ ಮತ್ತೆ ಹೇಗೆ ಕ್ಲೋಸ್ ಮಾಡ್ತೀವಿ ಅಂತ ಚೆಕ್ ಮಾಡ್ತಾ ಇದೀವಿ. ಡಾಟಾ ಫೈಲ್ ಹ್ಯಾಂಡ್ಲಿಂಗ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪಾರ್ಟ್ 1 ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಇದನ್ನ ನೋಡಿ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಡಾಟಾ ಫೈಲ್ ಹ್ಯಾಂಡ್ಲಿಂಗ್ ಇಟ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್. ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಹಾಗಾದ್ರೆ ದ ಕನ್ಸ್ಟ್ರಕ್ಟರ್ ನೀವು ಕಲ್ತಿರ್ಬೇಕು. ಕನ್ಸ್ಟ್ರಕ್ಟರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ವಿಡಿಯೋಸ್ ನ ಚೆಕ್ ಮಾಡಿ ಕನ್ಸ್ಟ್ರಕ್ಟರ್ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನಾವು ಫೈಲ್ ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟೂ ಮೆಥಡ್ಸ್. ದ ಫಸ್ಟ್ ಮೆಥಡ್ ಇಸ್ ಯೂಸಿಂಗ್ ಕನ್ಸ್ಟ್ರಕ್ಟರ್, ಅನದರ್ ಮೆಥಡ್ ಇಸ್ ಯೂಸಿಂಗ್ ಓಪನ್ ಮೆಂಬರ್ ಫಂಕ್ಷನ್. ಎರಡು ವೇ ಅಲ್ಲಿ ನಾವು ಒಂದು ಫೈಲ್ ನ ಓಪನ್ ಮಾಡಬಹುದು. ಯೂಸಿಂಗ್ ಫಸ್ಟ್ ಮೆಥಡ್ ಕನ್ಸ್ಟ್ರಕ್ಟರ್, ಇನ್ನೊಂದು ಮೆಥಡ್ ಬೈ ಯೂಸಿಂಗ್ ಮೆಂಬರ್ ಫಂಕ್ಷನ್. ಫಸ್ಟ್ ಮೆಥಡ್ ಅಲ್ಲಿ ಹೇಗೆ ಓಪನ್ ಮಾಡ್ತೀವಿ ನೋಡೋದ. ಸಪೋಸ್ ನಮ್ದು ಎಷ್ಟು ಟೈಪ್ಸ್ ಆಫ್ ಕ್ಲಾಸಸ್ ಇದೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಕಲ್ತಿದ್ವಿ ಇಫ್ ಸ್ಟ್ರೀಮ್ ಇದೆ, ನಮಗೆ ಆಫ್ ಸ್ಟ್ರೀಮ್ ಇತ್ತು, ಮತ್ತೆ ನಮಗೆ ಎಫ್ ಸ್ಟ್ರೀಮ್ ಇತ್ತು. ವಿ ಹ್ಯಾವ್ 3 ಟೈಪ್ಸ್ ಆಫ್ ಕ್ಲಾಸಸ್ ಇತ್ತು, ಇಫ್ ಸ್ಟ್ರೀಮ್, ಆಫ್ ಸ್ಟ್ರೀಮ್ ಮತ್ತೆ ಎಫ್ ಸ್ಟ್ರೀಮ್. ಇಫ್ ಸ್ಟ್ರೀಮ್ ನ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ? ಟು ರೀಡ್ ಇನ್ಪುಟ್ ಆಪರೇಷನ್ ನಾವು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಇಫ್ ಸ್ಟ್ರೀಮ್ ನ ಯೂಸ್ ಮಾಡ್ತಾ ಇದ್ವಿ. ರೈಟ್ ಆಪರೇಷನ್ ಅಥವಾ ಔಟ್ಪುಟ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಆಫ್ ಸ್ಟ್ರೀಮ್ ನ ಯೂಸ್ ಮಾಡ್ತಾ ಇದ್ವಿ. ಎಫ್ ಸ್ಟ್ರೀಮ್ ಅಂತ ಹೇಳಿದ್ರೆ ಟು ಪರ್ಫಾರ್ಮ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್. ಇನ್ಪುಟ್ ಮತ್ತೆ ಔಟ್ಪುಟ್ ಎರಡು ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಎಫ್ ಸ್ಟ್ರೀಮ್ ನ ನಾವು ಯೂಸ್ ಮಾಡ್ತಾ ಇದ್ವಿ. ಇವಾಗ ನಾವು ಫೈಲ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ನಾವು ಫೈಲ್ ಓಪನ್ ಮಾಡ್ತಾ ಇದೀವಿ? ವಿ ಹ್ಯಾವ್ 3 ಡಿಫರೆಂಟ್ ಮೆಥಡ್ಸ್ ಟು ಓಪನ್ ಎ ಫೈಲ್. ಕನ್ಸ್ಟ್ರಕ್ಟರ್ ಅಲ್ಲೇ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಓಪನಿಂಗ್ ಫೈಲ್ ಫಾರ್ ಔಟ್ಪುಟ್ ಪರ್ಪಸ್ ಓನ್ಲಿ. ನಾವ್ ಏನಕ್ಕೆ ಯೂಸ್ ಓಪನ್ ಮಾಡ್ತಾ ಇದೀವಿ ಫೈಲ್? ಬರೀ ಔಟ್ಪುಟ್ ಪರ್ಪಸ್ ಮಾತ್ರ ನಾವು ಫೈಲ್ ಓಪನ್ ಮಾಡ್ತಾ ಇದ್ರೆ ವಾಟ್ ಈಸ್ ದ ಸಿಂಟ್ಯಾಕ್ಸ್? ಸಿಂಟ್ಯಾಕ್ಸ್ ಏನು? ಫಸ್ಟ್ ನಾವು ಕ್ಲಾಸ್ ನೇಮ್ ಕೊಡಬೇಕು. ಆಲ್ ದ ಟೈಮ್ ನಾವೇನ್ ಕೊಡ್ಬೇಕು? ಫಸ್ಟ್ ಕ್ಲಾಸ್ ನೇಮ್ ಕೊಡಬೇಕು. ಕ್ಲಾಸ್ ನೇಮ್ ಕೊಟ್ಟಾದ್ಮೇಲೆ ವಿ ಹ್ಯಾವ್ ಟು ಗಿವ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಆದ್ಮೇಲೆ ನಾವ್ ಏನ್ ಕೊಡ್ಬೇಕು? ಇಲ್ಲಿ ಫೈಲ್ ನೇಮ್ ನ ನಾವು ಪ್ರೊವೈಡ್ ಮಾಡಬೇಕು. ದಿಸ್ ಇಸ್ ದ ಸಿಂಟ್ಯಾಕ್ಸ್. ಇದೇನಿದು ಸಿಂಟ್ಯಾಕ್ಸ್. ಆಲ್ರೆಡಿ ನಮಗೆ ಏನಿದೆ ಆಫ್ ಸ್ಟ್ರೀಮ್ ಕ್ಲಾಸ್ ನೇಮ್ ಏನಿದೆ ಔಟ್ಪುಟ್ ಪರ್ಪಸ್ ಯಾವ್ದು ಕ್ಲಾಸ್ ಇರೋದು? ನಮಗೆ ಆಫ್ ಸ್ಟ್ರೀಮ್ ಅಂತ ಕ್ಲಾಸ್ ಇದೆ. ಆಬ್ಜೆಕ್ಟ್ ನಾವ್ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಐ ವಿಲ್ ಕ್ರಿಯೇಟ್ ಹಿಯರ್ ಆಫ್ ಸ್ಟ್ರೀಮ್ ಆಬ್ಜೆಕ್ಟ್. Then we will give the here file name. Whatever the file name we want, we can give the file name. ನಮಗೆ ಆಲ್ರೆಡಿ ಇಲ್ಲಿ ಗೊತ್ತು ನಾವು ಯಾವ್ದು ಕ್ಲಾಸ್ ನ ಯೂಸ್ ಮಾಡಬೇಕು ಅಂತ. ಆಫ್ ಸ್ಟ್ರೀಮ್ ಏನಕ್ಕೆ? ವಿ ಆರ್ ಓಪನಿಂಗ್ ಎ ಫೈಲ್ ಓನ್ಲಿ ಫಾರ್ ಔಟ್ಪುಟ್ ಪರ್ಪಸ್. ಬರೀ ಔಟ್ಪುಟ್ ಪರ್ಪಸ್ ಓಪನ್ ಮಾಡ್ತಿರೋದು ಫೈಲ್ ಯಾವುದು? ಆಫ್ ಸ್ಟ್ರೀಮ್. ಎಕ್ಸಾಂಪಲ್ ಏನಿರುತ್ತೆ? ಕ್ಲಾಸ್ ನೇಮ್ ನಾವು ಹಾಗೆ ಕೊಡ್ತೀವಿ ಆಫ್ ಸ್ಟ್ರೀಮ್ ಎಫ್ ಔಟ್ ಇಸ್ ಆನ್ ಆಬ್ಜೆಕ್ಟ್ 123.txt is an ಫೈಲ್ ನೇಮ್. ನಾವು ಫೈಲ್ ನ ಹೇಗೆ ಓಪನ್ ಮಾಡ್ತೀವಿ? ಫಸ್ಟ್ ಏನ್ ಕೊಡ್ಬೇಕು? ನಾವು ಕ್ಲಾಸ್ ನೇಮ್ ಕೊಡಬೇಕು, ಅದಾದ್ಮೇಲೆ ಆಬ್ಜೆಕ್ಟ್ ಕೊಡಬೇಕು, ಅದಾದ್ಮೇಲೆ ಫೈಲ್ ನೇಮ್ ಕೊಡಬೇಕು. ಈ ತರ ಕೊಟ್ರೆ ನಾವು ಫೈಲ್ ನ ನಾವ್ ಯಾವ್ದಕ್ಕೆ ಓಪನ್ ಮಾಡ್ತಾ ಇದೀವಿ? ವಿ ಆರ್ ಓಪನಿಂಗ್ ಅ ಫೈಲ್ 1 2 3 ಓನ್ಲಿ ಫಾರ್ ಔಟ್ಪುಟ್ ಪರ್ಪಸ್. 1 2 3 ಫೈಲ್ ನ ನಾವು ಏನಕ್ಕೆ ಓಪನ್ ಮಾಡ್ತಾ ಇದೀವಿ? ಫಾರ್ ಔಟ್ಪುಟ್ ಪರ್ಪಸ್ ಮಾತ್ರ ನಾವು ಫೈಲ್ ನ ಏನ್ ಮಾಡ್ತಾ ಇದೀವಿ? ಓಪನ್ ಮಾಡ್ತಾ ಇದೀವಿ. ಅದೇ ತರ ದ ನೆಕ್ಸ್ಟ್ ವಿ ಹ್ಯಾವ್ ಓಪನಿಂಗ್ ಫೈಲ್ ಫಾರ್ ಓನ್ಲಿ ಇನ್ಪುಟ್ ಪರ್ಪಸ್. ಇನ್ಪುಟ್ ಪರ್ಪಸ್ ಗೆ ನಮಗೆ ಕ್ಲಾಸ್ ಯಾವ್ದಿರೋದು? ಇಫ್ ಸ್ಟ್ರೀಮ್. ಇಫ್ ಸ್ಟ್ರೀಮ್ ಇಸ್ ಎ ಕ್ಲಾಸ್ ಟು ಪರ್ಫಾರ್ಮ್ ಓನ್ಲಿ ಇನ್ಪುಟ್ ಆಪರೇಷನ್. ದೆನ್ ಇಫ್ ಸ್ಟ್ರೀಮ್ ನಾವೇನ್ ಪ್ರೊವೈಡ್ ಮಾಡಬೇಕು? ಆಬ್ಜೆಕ್ಟ್. ಆಫ್ಟರ್ ದಟ್ ವಾಟ್ ವಿ ಹ್ಯಾವ್ ಟು ಪ್ರೊವೈಡ್? ವಿ ಹ್ಯಾವ್ ಟು ಪ್ರೊವೈಡ್ ದ ಫೈಲ್ ನೇಮ್. ನಾವೇನ್ ಪ್ರೊವೈಡ್ ಮಾಡಬೇಕು? ಫೈಲ್ ನೇಮ್. ಫಾರ್ ಎಕ್ಸಾಂಪಲ್ ಇಫ್ ಸ್ಟ್ರೀಮ್ ಏನಿದು ಕ್ಲಾಸ್, ಎಫ್ ಇನ್ ಏನಿದು ಆಬ್ಜೆಕ್ಟ್. ಹಿಯರ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಫೈಲ್ ನೇಮ್ 123.txt. ಇದೇನಾಯ್ತಿದು? ಫೈಲ್ ನೇಮ್ ಆಯ್ತು. See here we have given the example here if stream f in result.dat ಫಾರ್ಮ್ಯಾಟ್ ಅಲ್ಲಾದ್ರೂ ಇರ್ಬೋದು, txt ಫಾರ್ಮ್ಯಾಟ್ ಅಲ್ಲಾದ್ರೂ ಇರ್ಬೋದು. ಫೈಲ್ ನೇಮ್ ಮತ್ತೆ ಎಕ್ಸ್ಟೆನ್ಷನ್ ನಾವೇನ್ ಮಾಡಿದೀವಿ? ಪ್ರೊವೈಡ್ ಮಾಡಿದೀವಿ. ನಾವು ವಿ ಆರ್ ಓಪನಿಂಗ್ ಎ ಫೈಲ್ ಓನ್ಲಿ ಟು ಪರ್ಫಾರ್ಮ್ ದ ಇನ್ಪುಟ್ ಆಪರೇಷನ್. ಬರೀ ಇನ್ಪುಟ್ ಆಪರೇಷನ್ ಮಾತ್ರ ಪರ್ಫಾರ್ಮ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತಾ ಇದೀವಿ? ಫೈಲ್ ನ ಓಪನ್ ಮಾಡ್ತಾ ಇದೀವಿ. ಅದೇ ಸಪೋಸ್ ವಿ ಆರ್ ಯೂಸಿಂಗ್ ದ ಓಪನಿಂಗ್ ಎ ಫೈಲ್ ಟು ಪರ್ಫಾರ್ಮ್ ಬೋತ್ ಇನ್ಪುಟ್ ಮತ್ತೆ ಔಟ್ಪುಟ್. ಎರಡು ಇನ್ಪುಟ್ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು, ಔಟ್ಪುಟ್ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ವಿಚ್ ಕ್ಲಾಸ್ ವಿ ಹ್ಯಾವ್ ಟು ಯೂಸ್? ವಿ ಹ್ಯಾವ್ ಟು ಯೂಸ್ ಎಫ್ ಸ್ಟ್ರೀಮ್. ಎಫ್ ಸ್ಟ್ರೀಮ್ ಯೂಸ್ ಮಾಡ್ತೀವಿ. ದೆನ್ ಅಗೇನ್ ಎಫ್ ಸ್ಟ್ರೀಮ್ ಏನ್ ಕ್ರಿಯೇಟ್ ಮಾಡ್ತೀವಿ? ನಾವು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಿ. ದೆನ್ ವಿ ವಿಲ್ ಪ್ರೊವೈಡ್ ಹಿಯರ್ ಫೈಲ್ ನೇಮ್. ಫೈಲ್ ನೇಮ್ ಆದ್ಮೇಲೆ ವಿ ಹ್ಯಾವ್ ಟು ಪ್ರೊವೈಡ್ ಹಿಯರ್ ಮೋಡ್. ಮೋಡ್ ವಿ ವಿಲ್ ಡಿಸ್ಕಸ್ ಇನ್ ದಿಸ್ ಕ್ಲಾಸ್ ಓನ್ಲಿ. ಇದೇ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋದ ಮೋಡ್ಸ್ ಯಾವ್ದ್ಯಾವ್ದಿದೆ ಅಂತ.
ಎಫ್ ಸ್ಟ್ರೀಮ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಟು ಪರ್ಫಾರ್ಮ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್. ಎರಡು ಇನ್ಪುಟ್ ಮತ್ತೆ ಔಟ್ಪುಟ್ ಎರಡು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಫೈಲ್ ನೇಮ್ ಆದ್ಮೇಲೆ ಏನ್ ಪ್ರೊವೈಡ್ ಮಾಡಬೇಕು, ನಾವು ಮೋಡ್ ನ ಪ್ರೊವೈಡ್ ಮಾಡಬೇಕು. ಮೋಡ್ ಏನ್ ಹೇಳುತ್ತೆ, ಯಾವ ಮೋಡ್ ಅಲ್ಲಿ ನಾವು ಫೈಲ್ ನ ಏನ್ ಮಾಡ್ತಾ ಇದೀವಿ, ಓಪನ್ ಮಾಡ್ತಾ ಇದೀವಿ ಅಂತ. ಯು ಕ್ಯಾನ್ ಸಿ ಅನ್ ಎಕ್ಸಾಂಪಲ್ ಹಿಯರ್. ಎಫ್ ಸ್ಟ್ರೀಮ್ ಏನಿದು ಕ್ಲಾಸ್ ನೇಮು, ಆಬ್ಜೆಕ್ಟ್ ನೇಮ್ ಏನ್ ಬೇಕಾದ್ರೂ ಕೊಡ್ಬೋದು. ಇಟ್ ಇಸ್ ನಾಟ್ ಲೈಕ್ ಎಫೌಟೇ ಕೊಡಬೇಕು ಅಂತ. ವಾಟ್ ಎವರ್ ದ ಆಬ್ಜೆಕ್ಟ್ ನೇಮ್ ಯು ವಾಂಟ್, ಯು ಕ್ಯಾನ್ ಗಿವ್ ದ ಆಬ್ಜೆಕ್ಟ್ ನೇಮ್. ಆಫ್ಟರ್ ದಟ್ ವಿ ಹ್ಯಾವ್ ಗಿವನ್ ದ ಫೈಲ್ ನೇಮ್ text.dat. ಅದಾದ್ಮೇಲೆ iOS ಔಟ್ ಅಂತ ಇದೆಯಲ್ಲ, ದಿಸ್ ಇಸ್ ಆನ್ ಮೋಡ್. ಔಟ್ ಮೋಡ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಫೈಲ್ ನ ಓಪನ್ ಮಾಡ್ತಾ ಇದೀವಿ ಅಂತ. ಔಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ, ನೆಕ್ಸ್ಟ್ ನಾವು ಓಪನ್ ಮೆಂಬರ್ ಫಂಕ್ಷನ್ ನ ವರ್ಕ್ ಮಾಡಾದ್ಮೇಲೆ ನೋಡೋದ ಫೈಲ್ ಮೋಡ್ಸ್ ಯಾವ್ದು ಅಂತ ಹೇಳಿ. ಐ ಥಿಂಕ್ ಕನ್ಸ್ಟ್ರಕ್ಟರ್ ಇಂದ ಹೇಗೆ ಓಪನ್ ಮಾಡೋದು ಅಂತ ಗೊತ್ತಾಗಿರ್ಬೋದು ನಿಮಗೆ. ಇದೇ ಸಿಂಟ್ಯಾಕ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಓಪನಿಂಗ್ ಫೈಲ್ ಯೂಸಿಂಗ್ ಓಪನ್ ಮೆಂಬರ್ ಫಂಕ್ಷನ್. ಓಪನ್ ಮೆಂಬರ್ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಫೈಲ್ ನ ಯೂಸ್ ಮಾಡ್ತೀವಿ. ಇಟ್ ಈಸ್ ವೆರಿ ಈಸಿ. ನಮಗೆ ಗೊತ್ತು, ಯಾವಾಗ ನಾವು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿರ್ತೀವಿ. ಲಾಸ್ಟ್ ಕ್ಲಾಸ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದೆ. ವಾಟ್ ಇಸ್ ದ ಎಕ್ಸಾಂಪಲ್? ಕ್ಲಾಸ್ ನೇಮ್. ಯಾವ ಕ್ಲಾಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಕ್ಲಾಸ್ ಎಂಪ್ಲಾಯಿ. ಆಫ್ಟರ್ ದಟ್ ಹಿಯರ್ ವಿ ವಿಲ್ ಹ್ಯಾವ್ ದ ಮೆಂಬರ್ ಫಂಕ್ಷನ್ಸ್. ಗೆಟ್ ಡಾಟಾ ಅಂತ ಮೆಂಬರ್ ಫಂಕ್ಷನ್ ಇತ್ತು, ಡಿಸ್ಪ್ಲೇ ಅಂತ ಮೆಂಬರ್ ಫಂಕ್ಷನ್ ಇತ್ತು. ಇದೆರಡು ಮೆಂಬರ್ ಫಂಕ್ಷನ್ಸ್ ಇತ್ತು. ಆಫ್ಟರ್ ದಟ್ ವಿ ಆರ್ ಕ್ಲೋಸಿಂಗ್ ದ ಕ್ಲಾಸ್. ಈ ಮೆಂಬರ್ ಫಂಕ್ಷನ್ಸ್ ನಾವು ಹೇಗೆ ಆಕ್ಸೆಸ್ ಮಾಡ್ತಾ ಇದ್ವಿ, ಕ್ಲಾಸ್ ನೇಮ್ ಕೊಡ್ತೀವಿ ಎಂಪ್ಲಾಯಿ. ಈ ಅಂತ ಏನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು, ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಡಾಟ್ ಗೆಟ್ ಡಾಟಾ ಏನಿದು ಮೆಂಬರ್ ಫಂಕ್ಷನ್. ಈ ಡಾಟ್ ಡಿಸ್ಪ್ಲೇ, ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತು. ಏನಕ್ಕಂತ ಹೇಳಿದ್ರೆ ಪ್ರೋಗ್ರಾಮ್ಸ್ ಎಲ್ಲ ರನ್ ಮಾಡಿದೀರಾ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್. ಈ ಕ್ಲಾಸಿಗೆ ನಾವೇನ್ ಕ್ರಿಯೇಟ್ ಮಾಡಿದೀವಿ, ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದೀವಿ. ಆಬ್ಜೆಕ್ಟ್ ನ ಯೂಸ್ ಮಾಡ್ಕೊಂಡು ಮೆಂಬರ್ ಫಂಕ್ಷನ್ಸ್ ನ ನಾವೇನ್ ಮಾಡ್ತಾ ಇದೀವಿ, ಕಾಲ್ ಮಾಡ್ತಾ ಇದೀವಿ. ಅದೇ ತರ ನಾವು ಓಪನ್ ಮೆಂಬರ್ ಫಂಕ್ಷನ್ಸ್ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಸಪೋಸ್ ವಿ ಆರ್ ಓಪನಿಂಗ್ ಎ ಫೈಲ್ ಓನ್ಲಿ ಫಾರ್ ಔಟ್ಪುಟ್ ಪರ್ಪಸ್. ಔಟ್ಪುಟ್ ಪರ್ಪಸ್ ಮಾತ್ರ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಯಾವ ಕ್ಲಾಸ್ ಬರುತ್ತೆ ನಮಗೆ, ಆಫ್ ಸ್ಟ್ರೀಮ್ ಕ್ಲಾಸ್ ಬರುತ್ತೆ. ಆಫ್ ಸ್ಟ್ರೀಮ್ ಏನಿದು ಕ್ಲಾಸ್ ನೇಮು. ಎಫ್ ಔಟ್ ಏನಿದು ಆಬ್ಜೆಕ್ಟ್. ಆಫ್ ಸ್ಟ್ರೀಮ್ ಏನಿದು ಕ್ಲಾಸ್ ನೇಮು. ಎಫ್ ಔಟ್ ಏನಿದು ಆಬ್ಜೆಕ್ಟ್. ಇವಾಗ ಆಬ್ಜೆಕ್ಟ್ ನ ಯೂಸ್ ಮಾಡ್ಕೊಂಡು ಎಫ್ ಔಟ್ ಏನಿದು ಆಬ್ಜೆಕ್ಟ್ ಡಾಟ್ ಮೆಂಬರ್ ಫಂಕ್ಷನ್ ಯಾವ್ದು ಯೂಸ್ ಮಾಡ್ತಿರೋದು ನಾವು ಇವಾಗ, ಓಪನ್ ಮೆಂಬರ್ ಫಂಕ್ಷನ್ ನ ಯೂಸ್ ಮಾಡ್ತಾ ಇದೀವಿ. ಆಬ್ಜೆಕ್ಟ್ ಡಾಟ್ ಓಪನ್. ನೌ ವಿ ವಿಲ್ ಪ್ರೊವೈಡ್ ಹಿಯರ್ ಫೈಲ್ ನೇಮ್. ಇದೇನ್ ಪ್ರೊವೈಡ್ ಮಾಡ್ತಾ ಇದೀವಿ ನಾವು, ಫೈಲ್ ನೇಮ್. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಓಪನ್ ಎ ಫೈಲ್ ಬೈ ಯೂಸಿಂಗ್ ಓಪನ್ ಮೆಂಬರ್ ಫಂಕ್ಷನ್. ಅದೇ ತರ ಎಷ್ಟು ಫೈಲ್ಸ್ ಬೇಕು ನಾವು ಫೈಲ್ಸ್ ನಾವೇನ್ ಮಾಡ್ಕೋಬಹುದು, ಓಪನ್ ಮಾಡ್ಕೋಬಹುದು. 123.dat. ಅದೇ ದ ಸೇಮ್ ಥಿಂಗ್, ಇಫ್ ಯು ಆರ್ ಓಪನಿಂಗ್ ಎ ಫೈಲ್ ಓನ್ಲಿ ಫಾರ್ ಇನ್ಪುಟ್ ಪರ್ಪಸ್, what is the class we are going to use, if stream. fin is the object, fin dot open. That means ಈ ಫೈಲ್ ನಾವು ಯಾವ್ದಕ್ಕೆ ಓಪನ್ ಮಾಡ್ತಾ ಇದೀವಿ, to perform only input operation. ABC file ನಾವು ಓಪನ್ ಮಾಡ್ತಾ ಇರೋದು only to perform input operation. Here we are opening a file only to perform output operation. ಅದೇ ನಾವು ಬೋತ್ ಎರಡು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕ್ಲಾಸ್ ನ ಯೂಸ್ ಮಾಡ್ತೀವಿ ನಾವು, we are going to use the class fstream. fstream is a class name. F is an object. F dot open. F ಏನಿದು ಆಬ್ಜೆಕ್ಟ್. ಯಾವ ಕ್ಲಾಸ್ ಇದು ಆಬ್ಜೆಕ್ಟ್, fstream ಕ್ಲಾಸ್ ಆಬ್ಜೆಕ್ಟ್. Here we are going to provide the file name abc.txt. ಫೈಲ್ ನೇಮ್ ಪ್ರೊವೈಡ್ ಮಾಡಾದ್ಮೇಲೆ ಇಲ್ಲೇನ್ ಪ್ರೊವೈಡ್ ಮಾಡಬೇಕು ನಾವು, ಮೋಡ್ ನ ಪ್ರೊವೈಡ್ ಮಾಡಬೇಕು. ಯಾವ ಮೋಡ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಫೈಲ್ ನ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿ. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇದನ್ನ ನೋಟ್ ಮಾಡ್ಕೊಳ್ಳಿ, ಸಿಂಟ್ಯಾಕ್ಸ್ ಏನಿರುತ್ತೆ ಮತ್ತೆ ಎಕ್ಸಾಂಪಲ್ ಏನಿರುತ್ತೆ ಅಂತ ಹೇಳಿ, ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. offstream object dot open. Here offstream ಏನಿದು ಕ್ಲಾಸ್ ನೇಮ್, ಫೈಲ್ ಅಂತ ಏನ್ ಕೊಟ್ಟಿದ್ದೀನಿ ನಾನು, object dot
open. It is similar. Next ಏನ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ಅದಕ್ಕೆ ಸಿಮಿಲರ್ ಆಗಿದೆ. ಎಕ್ಸಾಂಪಲ್ಸ್ ನ ಬೇಕಾದ್ರೆ ಬರ್ಕೊಳ್ಳಿ. when we are using the f stream ನ ನಾವು ಓಪನ್ ಮಾಡಬೇಕಾದ್ರೆ ಏನ್ ಕೊಡ್ಬೇಕು, ನಾವು ಫೈಲ್ ನೇಮ್ ಕೊಡಬೇಕು. ಫೈಲ್ ನೇಮ್ ಆದ್ಮೇಲೆ ಏನ್ ಪ್ರೊವೈಡ್ ಮಾಡ್ಬೇಕು, ನಾವು ಮೋಡ್ ನ ಪ್ರೊವೈಡ್ ಮಾಡಬೇಕು. ಹಿಯರ್ ವಿ ಹ್ಯಾವ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಫೈಲ್ ಮೋಡ್ಸ್. ಫೈಲ್ ಮೋಡ್ ಯಾವಾಗ ಯೂಸ್ ಮಾಡ್ತೀವಿ ನಾವು, when we are using the class f stream ನ ಕ್ಲಾಸ್ ಯೂಸ್ ಮಾಡಬೇಕು ಮಾಡಬೇಕಾದ್ರೆ we are going to use the mode that is file modes. ಫೈಲ್ ಮೋಡ್ಸ್ ಅಲ್ಲಿ ನಮಗೆ ಫಸ್ಟ್ ವಿ ಹ್ಯಾವ್ iOS ಆಪ್. ಈ ಫೈಲ್ ಮೋಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಅಪೆಂಡ್ ಟು ಎಂಡ್ ಆಫ್ ದ ಫೈಲ್. ನಮಗೆ ಏನಾದ್ರೂ ಒಂದು ಫೈಲ್ ಇದೆ, ಫೈಲ್ ಅಲ್ಲಿ ನಮ್ದು ಏನೋ ಒಂದು ಕಂಟೆಂಟ್ ಇದೆ, ಈ ಕಂಟೆಂಟ್ ನೆಕ್ಸ್ಟ್ ಈ ಎಂಡ್ ಆಫ್ ದ ಕಂಟೆಂಟ್ ಅಲ್ಲಿ ನಾವು ಏನಾದ್ರೂ ಕಂಟೆಂಟ್ ನ ನಾವು ಆಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ iOS ಆಪ್ ಅಂಡ್ ಇಟ್ ಈಸ್ ಆಫ್ ದ ಕ್ಲಾಸ್ ಆಫ್ ಸ್ಟ್ರೀಮ್. iOS ಇನ್ ಏನಕ್ಕೆ ಯೂಸ್ ಮಾಡ್ತೀವಿ, ಓಪನ್ ಎ ಫೈಲ್ ಫಾರ್ ಓನ್ಲಿ ರೀಡಿಂಗ್ ಪರ್ಪಸ್. iOS out it is open for only writing purpose. iOS 8 open file for updation and move. ಏನಕ್ಕೆ 8 ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫೈಲ್ ನ ನಾವು ಅಪ್ಡೇಟ್ ಮಾಡ್ಲಿಕ್ಕೆ, ಚೇಂಜಸ್ ಮಾಡ್ಲಿಕ್ಕೆ ನಾವು iOS 8 ಯೂಸ್ ಮಾಡ್ತೀವಿ. iOS binary it is used to open a binary file. iOS no replace turned on opening if the file already exists. ಫೈಲ್ ಆಲ್ರೆಡಿ ಓಪನ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನಾನು 1 2 3 ಅಂತ ಫೈಲ್ ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀನಿ, ಅಗೇನ್ ನಾನು ಫೈಲ್ ಮೋಡ್ ಓಪನ್ ಅಂತ ಕೊಟ್ರೆ iOS ನೋ ರೀಪ್ಲೇಸ್ ಅಂತ ಮೋಡ್ ಕೊಟ್ರೆ ನಾನು ಆಲ್ರೆಡಿ ಫೈಲ್ ಓಪನ್ ಆಗಿರೋದು ಪುನಃ ಏನಾಗಲ್ಲ, ಅದು ಓಪನ್ ಆಗಲ್ಲ. iOS no create turn down opening if the file does not exist. ಫೈಲ್ ಏನಾದ್ರೂ ಎಕ್ಸಿಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಫೈಲ್ ಏನಾಗುತ್ತೆ, ಓಪನ್ ಆಗಿರುತ್ತೆ. iOS trunk on opening delete the contents of the ಫೈಲ್. ಓಪನ್ ಆಗಿ ಆ ಫೈಲ್ ಏನಾಗುತ್ತೆ, ಫೈಲ್ ಅಲ್ಲಿ ಇರೋದು ಕಂಟೆಂಟ್ಸ್ ಏನಾಗ್ಬಿಡತ್ತೆ, ಡಿಲೀಟ್ ಆಗಿರತ್ತೆ. ಯಾವ್ದ್ರಲ್ಲಿ, ಫೈಲ್ iOS ಟ್ರಂಕ್ ಅಲ್ಲಿ. ವಿ ಹ್ಯಾವ್ ಡಿಫರೆಂಟ್ ಕೈಂಡ್ಸ್ ಆಫ್ ಫೈಲ್ ಮೋಡ್ಸ್. ಈ ಫೈಲ್ ಮೋಡ್ಸ್ ಯಾವಾಗ ಯೂಸ್ ಮಾಡ್ತೀವಿ ನಾವು, ಯಾವಾಗ when we are using a class fstream. I hope you have understand. If you are a second PU student, ನಿಮಗೆ ಫೈಲ್ ಮೋಡ್ಸ್ 3 ಮಾರ್ಕ್ ಕ್ವೆಶ್ಚನ್ ಆಗಿರತ್ತೆ. ಯಾವ್ದಾದ್ರು 3 ಮೋಡ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗಿರತ್ತೆ. iOS in, iOS out, iOS ATA. In the further class, we will understand the types of files. ಎಷ್ಟು types of files ಇದೆ and what are the operations we are performing on the files. I hope you have understand this concept. Thank you. Have a nice day.